ಬೆಳಗ್ಗೆ ಎದ್ದು ಮಾರ್ನಿಂಗ್ ಸ್ಟಾರ್ಟ್ ಮಾಡಬೇಕು. ಹಂಗಾಗಿ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೀನಿ. ಇಷ್ಟು ದಿವಸ ಅಲ್ಲಿ ನಿಲ್ಲಿಸ್ತಿದ್ದೆ ಹೊರಗೆ, ಇಲ್ಲಿ ನಿಲ್ಲಿಸ್ತಿದ್ದೆ, ಅಲ್ಲಿ ಧೂಳು ಅಂತ. ಈಗ ಈ ಬಾಗೊಳಗಾಸಿಲ್ಲ ಒಳಗೆ ಕೊಟ್ಟು ನಿಲ್ಸಿನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ಲಾಕ್ಸ್. ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ವರ್ಷ ಶಿವರಾತ್ರಿ ದಿನ ನಾವು ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಮಂದೇವರಿಗೆ ಹೋಗಿ ಬರೋ ರೂಢಿ. ಹಂಗಾಗಿ ವರ್ಷನೂ ನಮ್ಮ ಮಂದೇವರಿಗೆ ಹೋಗಿ ಬರ್ತೀವಿ. ನೋಡಿ ಇಲ್ಲಿ ಕಾಣ್ತಿದ್ದಿಲ್ಲ ಬೆಟ್ಟ, ಇದೆ ನಮ್ಮ ಮಂದೇವ್ರ ಬೆಟ್ಟ. ನಮ್ಮೂರಿಂದ ಇಲ್ಲಿಗೆ 75 ಕಿಲೋಮೀಟರ್, ಟೋಟಲ್ ಅಪ್ ಅಂಡ್ ಡೌನ್ 105 ಕಿಲೋಮೀಟರ್ ಆಗುತ್ತೆ. ವರ್ಷ ಬರ್ತೀವಲ್ಲ, ಹಂಗಾಗಿ ಈ ವರ್ಷನೂ ಕೂಡ ಬಂದಿದ್ದೀವಿ ನಮ್ಮ ಮಂದೇವ್ರು ನೋಡ್ಕೊಂಡು ಹೋಗೋಣ ಅಂತ. ದೇವ್ರ ಪೂಜೆ ಬೇಕಾದಂಥ ಹೂವು, ಹಣ್ಣು, ಕಾಯಿ, ಬಾಳೆಹಣ್ಣೆಲ್ಲ ತಗೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನೋಡಿ ಇಲ್ಲಿ ಕಾಣ್ತಿದ್ದೀರಾ, ಇದೆ ನಮ್ಮ ಮಂದೇವ್ರ ದೇವಸ್ಥಾನ. ಬನ್ನಿ ಒಳಗೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಕರೆಕ್ಟಾಗಿ ನಾವು ಬಂದಿದ್ದ ಟೈಮಿಗೆ ಪೂಜೆ ಆಗ್ತಾ ಇತ್ತು, ಹಂಗಾಗಿ ನಾವು ಪೂಜೆ ಮಾಡಿಸಿದ್ದು. ನೋಡಿ ಇಲ್ಲಿ ಕಾಣ್ತಿದ್ದೆಲ್ಲ, ಈ ದೇವ್ರ ಹೆಸರು ಕಾಲಭೈರಲಿಂಗೇಶ್ವರ ಅಂತ. ಇದೆ ನಮ್ಮ ಮಂದೇವ್ರು. ವರ್ಷ ಶಿವರಾತ್ರಿ ದಿನ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನಮ್ಮ ಮನೆ ದೇವರ ಮೂಲಸ್ಥಾನ ಬಂದ್ಬಿಟ್ಟು ಇಲ್ಲಿ ಬೆಟ್ಟ ಇದೆಯಲ್ಲ, ಬೆಟ್ಟ ತುದಿಲಿರೋದು. ವರ್ಷ ಶಿವರಾತ್ರಿ ಬಂದಾಗ ಈ ಬೆಟ್ಟ ಹತ್ತಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಇಳಿದು ಹೋಗ್ತೀವಿ. ಹಂಗಾಗಿ ಈ ವರ್ಷನೂ ನಾನು ನಮ್ಮ ಅಪ್ಪನೂ ಬಂದಿದ್ದೀವಿ. ಹುಡುಗರೆಲ್ಲ ಹತ್ತುತ್ತೇವೆ. ವರ್ಷ ಈ ಬೆಟ್ಟ ಹತ್ಲಿಕ್ಕೆ ಶಿವರಾತ್ರಿ ದಿನ ತುಂಬಾ ಭಕ್ತಾದಿಗಳು ಬರ್ತಾರೆ, ಅದರಲ್ಲಿ ನಾವು ಒಬ್ರು. ವರ್ಷ ನಾವಂತೂ ಶಿವರಾತ್ರಿಗೆ ಬಂದು ಬೆಟ್ಟ ಹತ್ತಿ ಇಳಿದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಹಂಗಾಗಿ ಈ ವರ್ಷನೂ ಬಂದಿದ್ದೀವಿ. ಬನ್ನಿ ಬೆಟ್ಟ ಹತ್ತಿ ಪೂಜೆ ಮಾಡ್ಸೋಣ. ಅಲ್ಲಿ ದಾರಿ ಐತಿ, ಇಲ್ಲೇ ಹೋಗೋಣ. ಇಲ್ಲೇ ಹೋಗಂಬ. ನಾವು ಹತ್ತುತ್ತಿರೋದು ಈಗ ವಸ್ತುರ್ಗದಾಗಿರೋ ಭೈರಪ್ಪನ ಬೆಟ್ಟ, ಕಾಲಭೈರಪ್ಪನ ಬೆಟ್ಟ, ನಮ್ಮ ಮಂದೇವ್ರದ್ದು. ಅಬ್ಜಿ ಇಲ್ಲ, ಫಸ್ಟ್ ಅಲ್ಲ ನೆನ್ಸಿರೋದು ದೊಡ್ಡ ಬೇವರು. ಇದೇ ಮೂಲಸ್ಥಾನ ಅಂತೆ, ಮೇಲೆ ಆಮೇಲೆ ಕೆಳಗೆ ದೇವಸ್ಥಾನ. ಎತ್ತಕ್ಕಾಗಲ್ಲ ಅಂತ ಪೂಜೆ ಮಾಡೋಕ್ಕೆ ದಿನವ ಅಲ್ಲಿ ಕಟ್ಕೊಂಡ್ರೆ ಕೆಳಗೆ. ವರ್ಷ ಶಿವರಾತ್ರಿ ಬಂದು ಇಲ್ಲಿ ಪೂಜೆ ಮಾಡ್ಸ್ಕೊಂಡು ಬೆಟ್ಟ ತಿಳಿದೋಗ್ತಿ ಹುಡುಗರಲ್ಲವ. ಈ ವರ್ಷ ಹುಡುಗರು ಯಾರು ಬಂದಿಲ್ಲ. ಈ ವರ್ಷ ನಾನು ಅಪ್ಪಾಜಿನೂ ಬಂದು ಬಿಸಿಲ ಬೆವ್ರಿಗೆ ಇರ್ಕೊಂತೀವಿ ಸರಿ. ಅದೇ ದಾರಿ ಬೆವರು. ಹೋದ ವರ್ಷ ನಿಂತ್ಕೊಂಡಂಗೆ ಹತ್ತಿದ್ದೆ, ಇವಾಗ ಸುಸ್ತಾಕಿದ್ದು ಬ್ಯಾಗ್ನ ತಗೊಂಡು. ಎಲ್ಲೆಲ್ಲ ನೀರಿಳಿತಿದೆ. ಇವತ್ತು ನೈಟು ಜಾಗರಣೆ ಇಲ್ಲಿ ಮೇಲೆ ಹುಡುಗ ಮೇಲೆ ಅರ್ಧ ಬಂದೀವಿ, ಇನ್ನೂ ಅಲ್ಲಿ ತುದಿಗೆ ಹೋಗ್ಬೇಕು. ಸುಸ್ತಾಗಿ ಕೂತಾರಿ, ಮಾಡ್ಕೊಂಡಾರಿ. ನೋಡಿ ಎಷ್ಟಿದೆ ಹೊಸ್ತರ್ಗ. ಇನ್ನು ಮೇಕ್ ತುದಿಗೆ ಗೊತ್ತಿರಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಫುಲ್ ಲೈಟಿಂದವ. ನೈಟ್ ಹತ್ತು ಅಂತ ಲೈಟಿಂಗ್ಸ್ ಫುಲ್ಲು ಪಿಣಿ ಅಂತಿತ್ತು ಲೈಟೆಲ್ಲ. ಹೋದ ವರ್ಷ ಅಲ್ಲ, 2 ವರ್ಷದಿಂದ ನಾನು ನಮ್ಮ ಅಣ್ಣ ಬಂದಿದ್ದು ನೈಟ್ ಹೊತ್ತು ಬೆಟ್ಟ ಹತ್ತಿ ಪೂಜೆ ಮಾಡಿಸ್ಕೊಂಡು. ಅದನ್ನು ನಿಂತ್ಕೊಂಡು ನೋಡಿದು, ಒಳ್ಳೆ ವ್ಯೂ ಇತ್ತು, ಒಳ್ಳೆ ಲೈಟಿಂಗ್ಸ್ ಎಲ್ಲ ಚಿಂದಿ. ಈ ವರ್ಷ ಬೆಳಗ್ಗೆ ಬಂದ್ವಿ. ಇವಾಗೇನು ಕಾಣಲ್ಲ, ಬರೀ ಟೌನಾಗ ಮನೆಗಳು ಕಾಣ್ತವೆ. ಗಂಡಿ ಇದೆ ರೆಸ್ಟ್ ಕಾಣಕ್ಕೆ. ಅದೇ ಗಂಡಿ ಇಲ್ಲೋಗ್ಬೇಕೀಗ. ಹಂಗೆ ಒಂಥರ ಮಂಟಪ, ಸಣ್ಣ ಮಂಟಪ ಇದ್ದಂಗಿದೆ. ಆ ಮಂಟಪ ಒಂದು 5 ನಿಮಿಷ ರೆಸ್ಟ್ ತಗೊಂಡು ಆಮೇಲೆ ಹೋಗೋದು. ಹೇಳಿದಾರ ಮಂಟಪ ಅಂತಿದೆ ರೆಸ್ಟ್ ಮಾಡೋಕ್ಕೆ. ಇಲ್ಲ ಬರ್ಬೇಕಾಯ್ತು ಇಲ್ಲಿ. ಸರಿ ನೋಡಿ, ಇಲ್ಲಿ ಕಡ್ಡಿ ಎಲ್ಲ ಬೆಳೆದಂತ ಇಲ್ಲಾಸ್ ಬರಲಿಲ್ಲ. ಅಷ್ಟು ತರ್ಕೊಂಡು ಪಕ್ಕದಾಗ ಬಂದು, ಇಲ್ಲಾಂದ್ರೆ ಇಲ್ಲಾಸ್ ಬರ್ಬೇಕಾಯ್ತು. ವರ್ಷ ಇಲ್ಲಾಸ್ ಬಂದು ಇಲ್ಲಿ ಕೂತ್ಕೊಂಡು 5 ನಿಮಿಷವ ರೆಸ್ಟ್ ತಗೊಂಡು ಹೋಗ್ತಿದ್ವಿ. ಇಲ್ಲಿ ಇವಾಗ ಒಂದು 5 ನಿಮಿಷ ರೆಸ್ಟ್ ತಗೊಂಡು ಅಂತ ಬಂದ್ವಿ. ಫೈನಲಿ ಡೆಸ್ಟಿನೇಷನ್ ಇದೆ ನಮ್ಮ ಮಂದೇವ್ರ ದೇವರು ದೇವಸ್ಥಾನ. ಕೆಳಗೊಂದು ಹೊಂಡ ಐತೆ, ಕಾಲು ತೊಳ್ಕೊಳ್ಳೋಣ ಅಂತ ಇಲ್ಲೊಂದು ಗುಂಡಿ ಐತೆ, ನೀರಿದೆ ಅದ್ರಾಗೆ. ವರ್ಷ ಕಾಲು ತೊಳ್ಕೊಂಡು ನೀರಿರುತ್ತೆ. ಅಲ್ಲಿ ಹುಡುಗರದೆಲ್ಲ ಅಲ್ಲಿತ್ತು ಹೊಂಡ, ಕಾಲು ತೊಳ್ಕೊಳಕ್ಕೆ, ಕಾಲು ತೊಳ್ಕೊಳಕ್ಕೆ ನೀರಿದ್ದಾವೇನಪ್ಪ. ಹತ್ತಿದ್ದೀವಿ ಈಗ, ಇದಾನಕ್ಕೆ ಇಳಿಯೋದು. ಈಗ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಡು ಆರಾಮಾಗಿ ಇಳಿಯೋದು. ಈಗ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಸೂರ್ಯ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡೋ, ಬಿಸಿಲು ಮಟ ಮಧ್ಯಾಹ್ನ. ಇಲ್ಲೊಂದು ರೋಡ್ ಬಂದೈತೆ, ಇಲ್ಲ ಬರ್ಬೋದು ಅರ್ಧ ದೂರ ತನಕ. ಬೇಡ ಅಂತ ನಾವು ಕೆಳಗಿಂದ ಹತ್ತಾನ ಅಂತ ಹತ್ತಿದ್ದೀವಿ. ಹೂವು ಏನಂದ್ರು ಅದು ಕೆಳಕಂಗೆ ಇಲ್ಲ.
ನಂದೀಶ್ವರ. ಏಕನಾಥೇಶ್ವರ. ದೇವ್ ಬೆಟ್ಟ ಹತ್ತು ಈಗ ಇಳಿಯೋದಷ್ಟೇ ಇಳಿದಲ್ಲೋಗಿ ಬೈಕ್ ತಂದು ಊರಿಗೆ ಹೋಗೋದು. ತಕ್ಷಣ ಆತು ದೇವರಿಂದು ಆರಾಮಾಗಿ ಪೂಜೆ ಮಾಡ್ಕೊಂಡು ಈಗ ಅಲ್ಲಿ ಬರೀ ಟೌನ್ ತೋರಿಸಿನ ಎಷ್ಟು ದೊಡ್ಡದು ಅಂತ. ಸರಿ ದೊಡ್ಡದು ಟೌನು. ಫುಲ್ ಗಾಡಿ. ಹತ್ತದಂಗ ಹತ್ತು ಬಿಡ್ಬೋದು. ಇಳಿಬೇಕಾರೆ ಇದೆಯಲ್ಲ ಒಂಚೂರು ಸ್ಲಿಪ್ ಆದರೆ ಸಾಕು, ಸೀದಾ ಪಾತಾಳ. ಹತ್ತದಂಗ ಹತ್ತು ಬಿಡ್ಬೋದು, ಇಳಿಯೋದೇ ಇರೋದು. ಅಂತೂ ಇಂತೂ ಫೈನಲಿ ನಮ್ಮ ಮಂದೇವ್ರ ಬೆಟ್ಟ ಹತ್ತಿ ಪೂಜೆ ಮಾಡಿಸಿ ಈಗ ವಾಪಸ್ ಕೆಳಗೆ ಇಳಿದಿದೀವಿ. ಈಗ ದೇವಸ್ಥಾನದ ಹತ್ರವ ಬೈಕ್ ನಿಲ್ಸಿದೀನಿ. ಬೈಕ್ ತಗೊಂಡು ಸೀದಾ ಊರ್ ಕಡೆಗೆ ಹೋಗ್ಬೇಕು. ಹಂಗಾಗಿ ಈಗ ದೇವಸ್ಥಾನದ ಹತ್ರಕ್ಕೆ ಹೋಗ್ತಿದ್ದೀನಿ ಬೈಕ್ ತಗೋಣ ಅಂತ. ಬೆಳಗಿಂದ ಬೈಕ್ ಕೊಡ್ತಾ ಮುಕ್ಳಿ ಹಣ್ಣು ಹೋಗ್ಬಿಟ್ಟಿತ್ತು. ನಾನೀಗ ಅಪ್ಪಾಜಿ ಕೊಟ್ಟು ಬೈಕ್ ಕಡೆ ಐತಿ. ಅಪ್ಪ ಹೊಡಿತೈತಿ ಈಗ. ಇದಕ್ಕೆ ಯಾರ ನಾಮ ಇಟ್ಟರೆ ನೋಡ್ರಿ, ದೇವಸ್ಥಾನದ ನಿಲ್ಸಿದ್ದೆ ಯಾರ ನಾಮ ಇಟ್ಟರೆ ದೇವ್ರಿ. ನಮ್ಮ ರಾಧಿಗೆ ನಮ್ಮ ಅಪ್ಪಾಜಿ ಬೈಕ್ ಹೊಡಿತೈತಿ. ಈಗ ಕೂತ್ಕೊಂತೇನೀಗ. ಅಯ್ಯೋ ಕಾಲ್ ಟೈಟ್ ಆಗ್ಬಿಟ್ಟು ಹೊತ್ತಕ್ಕಾಗ್ತಿಲ್ಲ. ರಯ್ಯ ಆರ್ಸೆ ಬಿಡುತ್ತೆ ಒಂದೇ ವೀಲಾಗ ಎತ್ತು ಬಿಡುತ್ತೆ ಈಗ ಬೈಕ. ಇವತ್ತಿನ ದಿನ ಶಿವರಾತ್ರಿ ಹಬ್ಬ ಇರುವ ಪ್ರಯುಕ್ತ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.